ವೈಕುಂಠದಲ್ಲಿ ಲಕ್ಷ್ಮಿ ಮತ್ತು ನಾರಾಯಣ ಕುಳಿತುಕೊಂಡಿದ್ದರು. ಇದ್ದಕ್ಕಿದ್ದ ಹಾಗೆ ನಾರಾಯಣ ಎದ್ದು ನಿಂತುಕೊಂಡ. ಲಕ್ಷ್ಮಿ ಅವನ ಪಾದವನ್ನು ಒತ್ತುತ್ತಿದ್ದವಳು ಕೇಳಿದಳು, ಪ್ರಭು, ಎಲ್ಲಿಗೆ ಹೊರಟಿರಿ? ನಾರಾಯಣ ಹೇಳಿದ, ನನ್ನ ಒಬ್ಬ ಭಕ್ತ ದೊಡ್ಡ ವಿಪತ್ತಿಗೆ ಒಳಗಾಗಿದ್ದಾನೆ, ಆತನಿಗೆ ರಕ್ಷಣೆ ಕೊಡಲು ಹೊರಟಿದ್ದೇನೆ ಅಂತ. ಹೀಗೆಂದು ಹೇಳಿ ನಾರಾಯಣ ವೈಕುಂಠವನ್ನು ಬಿಟ್ಟು ಹೊರಟ. ಆದರೆ ಒಡನೆಯೇ ಹಿಂದಿರುಗಿ ಬಂದು ಬಿಟ್ಟ. ಆಗ ಲಕ್ಷ್ಮಿ ಕೇಳಿದಳು, ಏನು ಸಮಾಚಾರ, ಇಷ್ಟು ಬೇಗ ಹಿಂದಿರುಗಿ ಬಂದು ಬಿಟ್ಟಿರಲ್ಲ ಅಂತ. ನಾರಾಯಣ ನಗುತ್ತಾ ಹೇಳಿದ, ಆ ಭಕ್ತ ನನ್ನನ್ನು ಧ್ಯಾನಿಸುತ್ತಾ ಭಾವಪರವಶನಾಗಿ ದಾರಿಯಲ್ಲಿ ನಡೆದು ಹೋಗುತ್ತಿದ್ದ. ಪಕ್ಕದಲ್ಲಿಯೇ ಇದ್ದ ಗರಿಕೆಯ ಮೇಲೆ ಅಗಸರು ಬಟ್ಟೆಗಳನ್ನು ಒಣಗು ಹಾಕಿದ್ದರು. ಭಕ್ತ ಆ ಅವಸ್ಥೆಯಲ್ಲಿ ಬಟ್ಟೆಯ ಮೇಲೆ ನಡೆದು ಹೋಗಿಬಿಟ್ಟ. ಅದನ್ನು ನೋಡಿ ಅಗಸರು ದೊಡ್ಡ ದೊಣ್ಣೆ ತೆಗೆದುಕೊಂಡು ಆತನನ್ನು ಹೊಡೆಯಲು ಹೋಗುತ್ತಿದ್ದರು. ನಾನು ಹೊರಟಿದ್ದುದು ಆತನನ್ನು ಅವರಿಂದ ರಕ್ಷಿಸುವುದಕ್ಕಾಗಿ. ಲಕ್ಷ್ಮಿ ಮತ್ತೆ ಕೇಳಿದಳು, ಹಾಗಾದರೆ ಮತ್ತೆ ಏಕೆ ಹಿಂದಿರುಗಿ ಬಂದು ಬಿಟ್ಟಿರಿ? ನಾರಾಯಣ ನಗುನಗುತ್ತಾ ಹೇಳಿದ, ಆ ಭಕ್ತ ತಾನೇ ಆ ಅಗಸರನ್ನು ಹೊಡೆಯಲು ಇಟ್ಟಿಗೆ ಚೂರನ್ನು ಕೈಯಲ್ಲಿ ತೆಗೆದುಕೊಂಡಿದ್ದುದನ್ನು ನೋಡಿದೆ. ಎಲ್ಲರೂ ನಗುತ್ತಿದ್ದಾರೆ, ಅದಕ್ಕಾಗಿ ನಾನು ಹಿಂದಿರುಗಿ ಬಂದು ಬಿಟ್ಟೆ ಅಂತ. ನಾನು ಕೇಶವಸೇನನಿಗೆ ಹೇಳಿದೆ, ಅಹಂ ಎಂಬುದನ್ನು ನೀನು ತ್ಯಾಗ ಮಾಡಬೇಕು ಅಂತ. ಅದಕ್ಕೆ ಆತ ಹೇಳಿದ, ಮಹಾಶಯರೇ, ನಾನು ಹಾಗೆ ಮಾಡಿಬಿಟ್ಟರೆ ನನ್ನ ಸಮಾಜ ನಡೆದುಕೊಂಡು ಹೋಗುವ ಬಗೆ ಹೇಗೆ? ನಾನು ಹೇಳಿದೆ, ನಿನ್ನದು ಎಂಥ ಬುದ್ಧಿ! ನಾನು ನಿನಗೆ ಅಪಕ್ವ ಅಹಂ ಅಂದರೆ ಕಾಮಕಾಂಚನಾಸಕ್ತ ಅಹಂ ಅನ್ನು ತ್ಯಾಗ ಮಾಡು ಅಂತ ಹೇಳುತ್ತಿರುವೇನೇ ವಿನಾ ಪಕ್ವ ಅಹಂ ಅಂದರೆ ದಾಸ ಅಹಂ ಅನ್ನು ತ್ಯಾಗ ಮಾಡು ಅಂತ ಹೇಳುತ್ತಿಲ್ಲ. ನಾನು ಭಗವಂತನ ದಾಸ, ನಾನು ಭಗವಂತನ ಸಂತಾನ ಎಂಬ ಅಹಂಗೆ ಪಕ್ವ ಅಹಂ ಅಂತ ಹೆಸರು. ಈ ಅಹಂನಿಂದ ಯಾವ ತೊಂದರೆಯೂ ಉಂಟಾಗದು. ತ್ರೈಲೋಕ್ಯ ಅಹಂಕಾರದಿಂದ ಮುಕ್ತನಾಗುವುದು ಬಹಳ ಕಠಿಣ. ಜನ ಸುಮ್ಮನೆ ಭಾವಿಸುತ್ತಾರೆ ತಾವು ಅದರಿಂದ ಮುಕ್ತರಾಗಿ ಬಿಟ್ಟಿದ್ದೇವೆ ಅಂತ. ಶ್ರೀರಾಮಕೃಷ್ಣರು ತನಗೆ ಅಹಂಕಾರ ಬಂದು ಬಿಡಬಹುದೆಂದು ಹೆದರಿ ಗೌರಿ ಪಂಡಿತ ತನ್ನ ಸಂಬಂಧವಾಗಿ ನಾನು ಎಂಬ ಪದವನ್ನು ಉಪಯೋಗಿಸದೆ ಇದು ಎಂಬ ಪದವನ್ನು ಉಪಯೋಗಿಸುತ್ತಿದ್ದ. ನಾನು ಆತನನ್ನು ಅನುಸರಿಸಿದೆ. ನಾನು ಊಟ ಮಾಡಿದೆ ಅಂತ ಹೇಳುವುದಕ್ಕೆ ಬದಲು ಇದು ಊಟ ಮಾಡಿತು ಅಂತ ಹೇಳಲು ಆರಂಭಿಸಿದೆ. ಅದನ್ನು ನೋಡಿ ಮಥುರ ಬಾಬು ಒಂದು ದಿನ ನನಗೆ ಹೇಳಿದ, ಇದೇನಿದು, ನೀವು ಏಕೆ ಹಾಗೆ ಹೇಳುತ್ತಿದ್ದೀರಿ? ಅವರು ಬೇಕಾದರೆ ಹಾಗೆ ಹೇಳಿಕೊಳ್ಳಲಿ, ಅವರಲ್ಲಿ ಅಹಂಕಾರ ಇದೆ, ನೀವು ಅಹಂಕಾರ ಶೂನ್ಯರು, ನಿಮಗೇನು ಅಂಥದರ ಅವಶ್ಯಕತೆ ಇಲ್ಲ. ನಾನು ಕೇಶವಸೇನನಿಗೆ ಹೇಳಿದೆ, ಅಹಂ ಎಂಬುದು ನಿಮ್ಮನ್ನು ಬಿಟ್ಟು ತೊಲಗಲೊಲ್ಲದು, ಆದ್ದರಿಂದ ಅದು ದಾಸನ ಅಹಂ ಆಗಿ ಉಳಿದುಕೊಂಡಿರಲಿ. ಪ್ರಹ್ಲಾದನಿಗೆ 2 ಭಾವಗಳಿದ್ದವು. ಕೆಲವು ವೇಳೆ ಸೋಹಂ ಭಾವ ಎಂದರೆ ನಾನೇ ನೀನು ನೀನೇ ನಾನು ಎಂಬ ಭಾವದಲ್ಲಿ ಇರುತ್ತಿದ್ದ. ಮತ್ತೆ ಆತನಲ್ಲಿ ಅಹಂ ಬುದ್ಧಿ ತಲೆ ಎತ್ತಿದಾಗ ಆತ ದಾಸ್ಯ ಭಾವದಲ್ಲಿ ಎಂದರೆ ನಾನು ದಾಸ ನೀನು ಪ್ರಭು ಎಂಬ ಭಾವದಲ್ಲಿ ಇರುತ್ತಿದ್ದ. ಸೋಹಂ ಭಾವದಲ್ಲಿ ಪರಿಪಕ್ವತೆಯನ್ನು ಹೊಂದಿದ ನಂತರ ದಾಸ್ಯ ಭಾವದಲ್ಲಿ ಇರಲು ಸಾಧ್ಯ. ಕ್ಯಾಪ್ಟನ್ನನಿಗೆ ಬ್ರಹ್ಮಜ್ಞಾನವನ್ನು ಪಡೆದ ವ್ಯಕ್ತಿಗಳಲ್ಲಿ ಕೆಲವು ಲಕ್ಷಣಗಳನ್ನು ಕಾಣಬಹುದು. ಅವರು ಬಾಲಕವತ್, ಜಡವತ್, ಉನ್ಮಾದವತ್, ಪಿಶಾಚವತ್ ಕಂಡುಬರುತ್ತಾರೆ ಅಂತ ಭಾಗವತದಲ್ಲಿ ಹೇಳಿದೆ. ಕೆಲವು ವೇಳೆ ಅವರಿಗೆ 5 ವರ್ಷದ ಮಗುವಿನ ಅವಸ್ಥೆ ಬರುತ್ತದೆ. ಇನ್ನು ಕೆಲವು ವೇಳೆ ಅವರು ಉನ್ಮತ್ತರಂತೆ ವ್ಯವಹರಿಸುತ್ತಾರೆ. ಮತ್ತೆ ಕೆಲವು ವೇಳೆ ಜಡವಸ್ತುವಿನೋಪಾದಿಯಲ್ಲಿ ಸುಮ್ಮನೆ ಒಂದು ಕಡೆ ಬಿದ್ದಿರುತ್ತಾರೆ. ಈ ಅವಸ್ಥೆಯಲ್ಲಿ ಅವರು ಯಾವ ಕರ್ಮವನ್ನೂ ಮಾಡಲಾರರು. ಎಲ್ಲ ಕರ್ಮಗಳೂ ಅವರನ್ನು ಬಿಟ್ಟು ತೊಲಗುತ್ತವೆ. ಜನಕಾದಿಗಳಂತಹ ಜ್ಞಾನಿಗಳು ಕರ್ಮಗಳನ್ನು ಮಾಡುತ್ತಿದ್ದರಲ್ಲ, ಅದು ಹೇಗೆ ಅಂತ ನೀನು ಕೇಳಬಹುದು. ಸತ್ಯವೇನೆಂದರೆ ಹಿಂದಿನ ಕಾಲದ ಜನರು ತಮ್ಮ ಕೈಕೆಳಗಿನ ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನು ವಹಿಸಿ ತಾವು ನಿಶ್ಚಿಂತರಾಗಿ ಇದ್ದು ಬಿಡುತ್ತಿದ್ದರು. ಅದೂ ಅಲ್ಲದೆ ಆಗಿನ ಕಾಲದ ಜನರು ಭಗವದ್ವಿಶ್ವಾಸಿಗಳಾಗಿದ್ದರು. ಪರಮಹಂಸರು ಕರ್ಮತ್ಯಾಗದ ಸಂಬಂಧವಾಗಿ ಮಾತನಾಡಲಾರಂಭಿಸಿದರು. ಯಾರು ಕರ್ಮಾಸಕ್ತರೋ ಅವರು ಅನಾಸಕ್ತಿಯಿಂದ ಕರ್ಮ ಮಾಡಬೇಕು ಅಂತ ತಿಳಿಸಿದರು. ಶ್ರೀರಾಮಕೃಷ್ಣರು ಬ್ರಹ್ಮಜ್ಞಾನ ದೊರೆತ ಮೇಲೆ ಅಧಿಕವಾಗಿ ಕರ್ಮಗಳಲ್ಲಿ ತೊಡಗಿರಲಾಗುವುದಿಲ್ಲ. ತ್ರೈಲೋಕ್ಯ ಏಕೆ ಆಗುವುದಿಲ್ಲ? ಪವಾಹಾರಿ ಬಾಬಾ ಬಹಳ ದೊಡ್ಡ ಯೋಗಿ.
ಆದರೂ ಆತ ಜನರ ಜಗಳವನ್ನು ಫೈಸಲು ಮಾಡಿಕೊಡುತ್ತಾನೆ. ಅಷ್ಟೇ ಅಲ್ಲ, ಮೊಕದ್ದಮೆಯನ್ನೂ ಕೂಡ. ಶ್ರೀರಾಮಕೃಷ್ಣರು: ಹೌದು ಹೌದು, ಅದೇನೋ ನಿಜ. ಡಾಕ್ಟರ್ ದುರ್ಗಾಚರಣ ಒಬ್ಬ ದೊಡ್ಡ ಕುಡುಕ. 24 ಗಂಟೆಗಳ ಕಾಲವೂ ಮದ್ಯ ಸೇವನೆ ಮಾಡುತ್ತಲೇ ಇರುತ್ತಿದ್ದ. ಆದರೆ ಕೆಲಸದ ಸಮಯದಲ್ಲಿ, ಎಂದರೆ ಚಿಕಿತ್ಸೆ ಮಾಡುವಾಗ, ಅತಿ ಕಟ್ಟುನಿಟ್ಟಿನಿಂದ ವರ್ತಿಸುತ್ತಿದ್ದ. ಯಾವ ವಿಧದಿಂದಲೂ ತಪ್ಪು ಮಾಡುತ್ತಿರಲಿಲ್ಲ. ಭಕ್ತಿಯನ್ನು ಪಡೆದುಕೊಂಡ ನಂತರ ಕರ್ಮಗಳನ್ನು ಮಾಡಿದರೆ ಯಾವ ತೊಂದರೆಯೂ ಬಾರದು. ಆದರೆ ಅದು ಬಹಳ ಕಠೋರ ಸಾಧನೆ ಅವಶ್ಯಕ. ಭಗವಂತನೇ ಪ್ರತಿಯೊಂದನ್ನೂ ಮಾಡುತ್ತಿದ್ದಾನೆ. ನಾವು ಆತನ ಕೈಯ ಯಂತ್ರಗಳು ಮಾತ್ರ. ಕಾಳಿ ದೇವಾಲಯದ ಎದುರಿಗೆ ಕೆಲವು ಸಿಖ್ ಮತದವರು ನನಗೆ ಹೇಳಿದರು, ಭಗವಂತ ದಯಾಮಯ ಅಂತ. ನಾನು ಕೇಳಿದೆ, ಯಾರಿಗೆ ಆತ ದಯಾಮಯ ಅಂತ. ಅವರು ಹೇಳಿದರು, ಏಕೆ ಪೂಜ್ಯರೇ, ನಮ್ಮೆಲ್ಲರಿಗೂ ಅಂತ. ನಾನು ಹೇಳಿದೆ, ನಾವೆಲ್ಲರೂ ಆತನ ಮಕ್ಕಳು. ಮಕ್ಕಳ ಮೇಲೆ ದಯೆ ತೋರಿಸುವುದು ಎಂದರೇನು? ಮಕ್ಕಳ ಯೋಗಕ್ಷೇಮ ನೋಡಿಕೊಳ್ಳುವುದು ತಂದೆಯ ಕರ್ತವ್ಯ. ಆತ ನೋಡಿಕೊಳ್ಳುತ್ತಾನೆ. ಪಕ್ಕದ ಕೇರಿಯವರು ಬಂದು ನೋಡಿಕೊಳ್ಳುತ್ತಾರೇನು? ಒಳ್ಳೆಯದು. ಯಾರು ಭಗವಂತ ದಯಾಮಯ ಅಂತ ಹೇಳುತ್ತಾರೋ ಅವರ ತಲೆಗೆ ತಾವು ಭಗವಂತನ ಮಕ್ಕಳೇ ವಿನಾ ಬೇರೆ ಯಾರ ಮಕ್ಕಳೂ ಅಲ್ಲ ಎಂಬ ಭಾವನೆ ಬರುತ್ತಿಲ್ಲವೇನು? ಕ್ಯಾಪ್ಟನ್: ನಿಜ, ಅವರು ಭಗವಂತನನ್ನು ತಮ್ಮವ ಎಂದು ಭಾವಿಸಿಲ್ಲ. ಶ್ರೀರಾಮಕೃಷ್ಣರು: ಹಾಗೆಂದು ನಾವು ಭಗವಂತನನ್ನು ದಯಾಮಯ ಅಂತ ಸಂಬೋಧಿಸಬಾರದೇನು? ನಾವು ಸಾಧನಾವಸ್ಥೆಯಲ್ಲಿ ಇರುವವರೆಗೆ ಬೇಕಾದರೆ ಹಾಗೆ ಕರೆಯಬಹುದು. ಆದರೆ ಆತನ ಸಾಕ್ಷಾತ್ಕಾರವನ್ನು ಪಡೆದುಕೊಂಡ ಒಡನೆಯೇ ಆತನೇ ನಮ್ಮ ಸ್ವಂತ ತಂದೆ ತಾಯಿ ಅಂತ ಬೋಧೆಯಾಗುತ್ತದೆ. ನಮಗೆ ಆತನ ಸಾಕ್ಷಾತ್ಕಾರ ಆಗದವರೆಗೆ ನಮಗೆ ಅನ್ನಿಸುತ್ತದೆ, ನಮಗೂ ಆತನಿಗೂ ಯಾವ ಸಂಬಂಧವೂ ಇಲ್ಲ, ನಾವು ಪರರ ಮಕ್ಕಳು ಅಂತ. ಸಾಧನಾವಸ್ಥೆಯಲ್ಲಿ ಆತನ ಎಲ್ಲ ಗುಣಗಳಿಂದಲೂ ಭಗವಂತನನ್ನು ಸಂಬೋಧಿಸಬೇಕು. ಹಾಜರ ಒಂದು ದಿನ ನರೇಂದ್ರನಿಗೆ ಹೇಳಿದ, ಭಗವಂತ ಅನಂತ, ಆತನ ಐಶ್ವರ್ಯ ಅನಂತ. ಆತ ನಾವು ಅರ್ಪಿಸಿದ ಬಾಳೆಹಣ್ಣು, ತೆಂಗಿನಕಾಯಿ ಇವನ್ನು ತಿನ್ನಲು ಹೋಗುತ್ತಾನೇನು? ನಾವು ಹಾಡುವ ಹಾಡುಗಳನ್ನು ಆಲಿಸಲು ಹೋಗುತ್ತಾನೇನು? ಇವೆಲ್ಲ ನಮ್ಮ ಮನಸ್ಸಿನ ಮಾನಸಿಕ ಭ್ರಾಂತಿ ಅಂತ. ಇದನ್ನು ಕೇಳಿದೊಡನೆಯೇ ನರೇಂದ್ರ ಒಂದು 10 ಮೊಳ ಕೆಳಕ್ಕೆ ಇಳಿದು ಹೋದ. ಅದನ್ನು ನೋಡಿ ನಾನು ಹಾಜರಾಣಿಗೆ ಹೇಳಿದೆ, ನೀನು ಎಂಥ ದುರುಳ! ಹುಡುಗರೊಂದಿಗೆಲ್ಲ ನೀನು ಹೀಗೆ ಮಾತನಾಡಿದರೆ ಅವರ ಮುಂದಿನ ಗತಿ ಏನು ಅಂತ. ಭಕ್ತಿಯನ್ನು ಕಳೆದುಕೊಂಡು ಬಿಟ್ಟರೆ ಮನುಷ್ಯ ಬದುಕಿರುವ ಬಗೆ ಹೇಗೆ? ಭಗವಂತ ಅನಂತ ಐಶ್ವರ್ಯ ಸಂಪನ್ನನಾಗಿದ್ದರೂ ಭಕ್ತ ಪರಾಧೀನ. ಒಬ್ಬ ದೊಡ್ಡ ಮನುಷ್ಯನ ಮನೆ ದ್ವಾರಪಾಲಕ ತನ್ನ ಯಜಮಾನನ ಬೈಠಕ್ ಖಾನೆಗೆ ಬಂದು ಅತಿ ಸಂಕೋಚ ಭಾವದಿಂದ ಒಂದು ಕಡೆ ನಿಂತುಕೊಂಡಿದ್ದಾನೆ. ಬಟ್ಟೆಯಿಂದ ಮುಚ್ಚಿದ್ದ ಏನೋ ಒಂದು ವಸ್ತುವನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದಾನೆ. ಯಜಮಾನ ಕೇಳುತ್ತಾನೆ, ದ್ವಾರಪಾಲಕ, ಏನು ಸಮಾಚಾರ? ಕೈಯಲ್ಲಿ ಏನು ಹಿಡಿದುಕೊಂಡಿದ್ದೀಯೇ ಅಂತ. ದ್ವಾರಪಾಲಕ ಅಂಜುತ್ತಾ ಒಂದು ಸೀತಾಫಲದ ಹಣ್ಣನ್ನು ಹೊರಕ್ಕೆ ತೆಗೆದು ಯಜಮಾನನ ಮುಂದಿಟ್ಟು ಹೇಳುತ್ತಾನೆ, ತಾವು ಇದನ್ನು ದಯವಿಟ್ಟು ಸೇವಿಸಬೇಕು ಅಂತ. ತನ್ನ ಸೇವಕನ ಭಕ್ತಿಯನ್ನು ನೋಡಿ ಯಜಮಾನ ಬಹಳವಾಗಿ ಆನಂದ ಪಡುತ್ತಾನೆ. ಆತ ಆ ಹಣ್ಣನ್ನು ಬಹಳ ಪ್ರೀತಿಯಿಂದ ತೆಗೆದುಕೊಂಡು ಹೇಳುತ್ತಾನೆ, ಆಹ್, ಬಹಳ ಒಳ್ಳೆಯ ಸೀತಾಫಲದ ಹಣ್ಣು, ನೀನು ಎಲ್ಲಿಂದ ಇಷ್ಟು ಶ್ರಮ ವಹಿಸಿ ತಂದೆ ಅಂತ. ಭಗವಂತ ಭಕ್ತಾಧೀನ. ಬಹಳವಾಗಿ ಆದರ ಸತ್ಕಾರ ತೋರಿಸಿ ದುರ್ಯೋಧನ ಶ್ರೀಕೃಷ್ಣನಿಗೆ ಹೇಳಿದ, ತಾವು ಇಲ್ಲಿಯೇ ಊಟೋಪಚಾರಗಳನ್ನು ಮಾಡಿ ಅಂತ. ಆದರೆ ಶ್ರೀಕೃಷ್ಣ ಊಟಕ್ಕೆ ವಿದುರನ ಕುಟೀರಕ್ಕೆ ಹೋದ. ಆತ ಭಕ್ತವತ್ಸಲ. ವಿದುರ ಬಡಿಸಿದ ಅನ್ನ ಸೊಪ್ಪನ್ನು ಅಮೃತವೆಂದೇ ತಿಂದ. ಕೆಲವು ವೇಳೆ ಪೂರ್ಣಜ್ಞಾನಿ ಪಿಶಾಚಿಯ ಹಾಗೆ ವರ್ತಿಸುತ್ತಾನೆ. ಅನ್ನಪಾನಾದಿಗಳ ಸಂಬಂಧವಾಗಿ ಆತನಿಗೆ ಯಾವ ಭೇದ ಭಾವನೆಯೂ ಇರದು. ಶುಚಿ ಅಶುಚಿಗಳ ವಿಚಾರವೇ ಇಲ್ಲ. ಪೂರ್ಣಜ್ಞಾನಿ, ಪೂರ್ಣ ಮೂರ್ಖ ಇವರಿಬ್ಬರ ಬಾಹ್ಯ ಲಕ್ಷಣಗಳು ಒಂದೇ ಥರ. ಪೂರ್ಣಜ್ಞಾನಿ ಗಂಗೆಯಲ್ಲಿ ಸ್ನಾನ ಮಾಡುವಾಗ ಯಾವ ಮಂತ್ರವನ್ನೂ ಜಪಿಸದೆ ಸ್ನಾನ ಮಾಡಿಬಿಡಬಹುದು. ಪೂಜೆ ಮಾಡುವಾಗ ಯಾವ ಮಂತ್ರತಂತ್ರದ ಗೋಜಿಗೂ ಹೋಗದೆ ಭಗವಂತನ ಅಡಿದಾವರೆಗಳಲ್ಲಿ ಎಲ್ಲ ಹೂವುಗಳನ್ನೂ ಒಟ್ಟಿಗೆ ಅರ್ಪಿಸಿ ಬಂದು ಬಿಡಬಹುದು. ಎಲ್ಲಿಯವರೆಗೆ ಸಂಸಾರ ಸುಖಗಳನ್ನು ಅನುಭವಿಸಬೇಕೆಂಬ ಇಚ್ಛೆ ಇರುವುದೋ ಅಲ್ಲಿಯವರೆಗೆ ಕರ್ಮತ್ಯಾಗ ಮಾಡಲು ಆಗುವುದಿಲ್ಲ. ಭೋಗಾಸಕ್ತಿ ಇರುವವರೆಗೆ ಕರ್ಮ ಮಾಡಬೇಕಾಗುತ್ತದೆ. ಒಂದು ಹಕ್ಕಿ ಅನ್ಯಮನಸ್ಕವಾಗಿ
ಗಂಗಾ ನದಿಯಲ್ಲಿ ಬಿಟ್ಟಿದ್ದ ಒಂದು ಜಹಜಿನ ಧ್ವಜ ಸ್ತಂಭದ ಮೇಲೆ ಕುಳಿತುಕೊಂಡಿತ್ತು. ಕ್ರಮೇಣ ಆ ಜಹಜು ಸಾಗರದ ಮಧ್ಯಪ್ರದೇಶಕ್ಕೆ ಮುಂದುವರಿದು ಬಿಟ್ಟಿತು. ಆ ಹಕ್ಕಿ ಎಚ್ಚೆತ್ತಾಗ ಅದಕ್ಕೆ ಯಾವ ದಿಕ್ಕಿನಲ್ಲೂ ತೀರವೇ ಕಾಣಬರಲಿಲ್ಲ. ಭೂಪ್ರದೇಶಕ್ಕೆ ಬರಲೋಸುಗ ಅದು ಉತ್ತರ ದಿಕ್ಕಿಗೆ ಹಾರಿ ಹೋಯಿತು. ಬಹಳ ದೂರದವರೆಗೆ ಹಾರಿ ಹಾರಿ ಅದರ ರೆಕ್ಕೆ ಸೋತು ಹೋಗಿಬಿಟ್ಟಿತು. ಆದರೂ ದಡವೇ ಅದರ ಕಣ್ಣಿಗೆ ಬೀಳಲಿಲ್ಲ. ಪಾಪ, ಇನ್ನೇನು ತಾನೇ ಮಾಡೀತು? ಹಿಂದಿರುಗಿ ಹಾರಿ ಬಂದು ಧ್ವಜಸ್ತಂಭದ ಮೇಲೆ ಕುಳಿತುಕೊಂಡಿತು. ಬಹಳ ಹೊತ್ತು ವಿಶ್ರಮಿಸಿಕೊಂಡು ಅದು ಮತ್ತೆ ಈ ಸಲ ಪೂರ್ವ ದಿಕ್ಕಿನ ಕಡೆಗೆ ಹಾರಿಹೋಯಿತು. ಆ ದಿಕ್ಕಿನಲ್ಲಿಯೂ ಅದಕ್ಕೆ ದಡ ಏನೂ ಕಾಣಬರಲಿಲ್ಲ. 4 ದಿಕ್ಕಿಗೂ ಅನಂತ ಸಾಗರವೇ ಹರಡಿಕೊಂಡಿರುವುದು ಕಂಡುಬಂದಿತು. ಬಹಳವಾಗಿ ಆಯಾಸಗೊಂಡು ಹಿಂದಿರುಗಿ ಹಾರಿ ಬಂದು ಜಹಜಿನ ಧ್ವಜಸ್ತಂಭದ ಮೇಲೆ ಕುಳಿತುಕೊಂಡಿತು. ಮತ್ತೆ ಬಹಳ ಹೊತ್ತು ವಿಶ್ರಮಿಸಿಕೊಂಡು ಒಮ್ಮೆ ಪಶ್ಚಿಮ ದಿಕ್ಕಿಗೆ, ಇನ್ನೊಮ್ಮೆ ದಕ್ಷಿಣ ದಿಕ್ಕಿಗೆ ಹಾರಿ ನೋಡಿತು. ಯಾವ ದಿಕ್ಕಿನಲ್ಲಿಯೂ ಅದಕ್ಕೆ ದಡ ಎಂಬುದೇ ಕಾಣಬರದೆ ಹೋಗಲು ಅದು ಹಿಂದಿರುಗಿ ಹಾರಿ ಬಂದು ಅದೇ ಧ್ವಜಸ್ತಂಭದ ಮೇಲೆ ಕುಳಿತುಕೊಂಡಿತು. ಮತ್ತೆ ಅದು ಆ ಸ್ಥಳವನ್ನು ಬಿಟ್ಟು ಕದಲಲಿಲ್ಲ. ಹಾರಿ ಹೋಗುವ ಪ್ರಯತ್ನವನ್ನೇ ಬಿಟ್ಟು ಅಲ್ಲೇ ಸುಮ್ಮನೆ ಕುಳಿತು ಬಿಟ್ಟಿತು. ಬಳಿಕ ಅದರ ಮನಸ್ಸಿನಲ್ಲಿ ಯಾವ ವಿಧವಾದ ಅಶಾಂತಿಯೇ ಆಗಲಿ, ವ್ಯಸ್ತತೆಯೇ ಆಗಲಿ ಇರಲಿಲ್ಲ. ನಿಶ್ಚಿಂತೆಯಿಂದ ಕುಳಿತುಕೊಂಡಿದ್ದರಿಂದ ಅದು ಮತ್ತೆ ಬೇರೆ ಯಾವ ಪ್ರಯತ್ನವನ್ನೂ ಮಾಡಲಿಲ್ಲ. ಕ್ಯಾಪ್ಟನ್, ಆಹಾ, ಇದು ಎಂಥ ದೃಷ್ಟಾಂತ! ಶ್ರೀರಾಮಕೃಷ್ಣರು. ಸಂಸಾರಿಗಳು ಸುಖ ಬೇಕೆಂದು ಈ ಜಗತ್ತಿನ ಮೂಲೆ ಮೂಲೆಗಳನ್ನೆಲ್ಲ ಹುಡುಕಿ ನೋಡಿ ಬರುತ್ತಾರೆ. ಅದು ಅವರಿಗೆ ಎಲ್ಲಿಯೂ ದೊರೆಯದು. ಬರಿದೇ ದಣಿದು ಸುಸ್ತಾಗುತ್ತಾರೆ. ಯಾವಾಗ ಅವರು ತಮ್ಮ ಕಾಮಕಾಂಚನಾಸಕ್ತಿಯ ದೆಸೆಯಿಂದ ಕೇವಲ ದುಃಖದಲ್ಲಿಯೇ ಮುಳುಗಿ ಹೋಗುವರೋ ಆಗ ಅವರ ಮನಸ್ಸು ತ್ಯಾಗದ ಕಡೆಗೆ, ವೈರಾಗ್ಯದ ಕಡೆಗೆ ಹರಿಯಲಾರಂಭಿಸುತ್ತದೆ. ಅನೇಕರಿಗೆ ಕಾಮಕಾಂಚನವನ್ನು ಭೋಗಿಸದೆ ಅದನ್ನು ತ್ಯಜಿಸುವುದಕ್ಕೆ ಆಗುವುದಿಲ್ಲ. ಸಾಧಕರಲ್ಲಿ 2 ವಿಧ: ಕುಟೀಚಕ, ಬಹುದಕ. ಸಾಧಕರಲ್ಲಿ ಕೆಲವರು ಇದ್ದಾರೆ, ಅವರು ಬಹಳವಾಗಿ ತೀರ್ಥಯಾತ್ರೆ ಮಾಡುತ್ತಾರೆ. ಅವರು ಒಂದೇ ಜಾಗದಲ್ಲಿ ಬಹಳ ಕಾಲ ಇರಲಾರರು. ಅವರು ಅನೇಕ ತೀರ್ಥಸ್ಥಾನಗಳ ನೀರನ್ನು ಕುಡಿಯಲೇಬೇಕು. ತೀರ್ಥಸ್ನಾನಗಳನ್ನೆಲ್ಲ ಸುತ್ತಿ ಸುತ್ತಿ ತುಷ್ಟರಾದಾಗ ಅವರು ಯಾವುದಾದರೂ ಒಂದು ಪ್ರದೇಶದಲ್ಲಿ ಕುಟೀರವನ್ನು ಕಟ್ಟಿಕೊಂಡು ವಾಸಿಸಲಾರಂಭಿಸುತ್ತಾರೆ. ಬಳಿಕ ನಿಶ್ಚಿಂತರಾಗಿ, ಚೇಷ್ಟಾಶೂನ್ಯರಾಗಿ ಭಗವಚ್ಚಿಂತನೆ ಮಾಡಲು ಆರಂಭಿಸುತ್ತಾರೆ. ಈ ಸಂಸಾರದಲ್ಲಿ ಸುಖ ಪಡಲು ಅಲ್ಲಿ ಏನಿದೆ? ಕಾಮಕಾಂಚನವೇ? ಅದು ಈಗಿದ್ದುದು ಈಗಿರದು. ಈ ಸಂಸಾರದ ಆಗಸ ಯಾವಾಗ ನೋಡಿದರೂ ಮೋಡ ಕಟ್ಟಿಕೊಂಡು ಸತತ ಮಳೆ ಸುರಿಸುತ್ತಲೇ ಇರುತ್ತದೆ. ಸೂರ್ಯನ ಮುಖ ನೋಡುವುದಕ್ಕೇ ಆಗುವುದಿಲ್ಲ. ಅದರಲ್ಲಿ ದುಃಖದ ಭಾಗವೇ ಅಧಿಕ. ಕಾಮಕಾಂಚನದ ಮೋಡ ಸೂರ್ಯನನ್ನು ನೋಡಲು ಬಿಟ್ಟು ಕೊಡಲೊಲ್ಲದು. ಕೆಲವರು ನನ್ನನ್ನು ಕೇಳುತ್ತಾರೆ, ಮಹಾಶಯರೇ, ಭಗವಂತ ಏಕೆ ಈ ವಿಧವಾದ ಸಂಸಾರವನ್ನು ಸೃಷ್ಟಿಸಿದ? ನಮಗೆ ಆವ ಮಾರ್ಗವೂ ಇಲ್ಲವೇನು? ನಾನು ಅವರಿಗೆ ಹೇಳುತ್ತೇನೆ, ಮಾರ್ಗವಿಲ್ಲದೆ ಏನು? ಆತನಿಗೆ ಶರಣಾಗತರಾಗಿ ಅನುಕೂಲವಾದ ಹವಾ ಬೀಸುವಂತೆ, ಶುಭಯೋಗ ಘಟಿಸುವಂತೆ ಆತನಿಗೆ ವ್ಯಾಕುಲ ಚಿತ್ತದಿಂದ ಪ್ರಾರ್ಥನೆ ಸಲ್ಲಿಸಿ. ವ್ಯಾಕುಲ ಚಿತ್ತದಿಂದ ಕರೆದರೆ ಆತ ನಿಮ್ಮ ಪ್ರಾರ್ಥನೆಯನ್ನು ಕೇಳಿಯೇ ಕೇಳುತ್ತಾನೆ. ಒಬ್ಬನ ಮಗ ರೋಗಗ್ರಸ್ತನಾಗಿ ಇನ್ನೇನು ಯಮನ ಬಾಯಿಗೆ ತುತ್ತಾಗುವುದರಲ್ಲಿದ್ದ. ತಂದೆ ಅತ್ಯಂತ ವ್ಯಾಕುಲನಾಗಿ ತನ್ನ ಮಗನನ್ನು ಬದುಕಿಸಲು ಇವರ ಅವರ ಸಲಹೆ ಕೇಳುತ್ತಾ ಸುತ್ತಾಡಲು ಆರಂಭಿಸಿದ. ಒಬ್ಬ ಹೇಳಿದ, ನೋಡು, ನೀನು ಇವುಗಳನ್ನೆಲ್ಲ ಹವಣಿಸಿಕೊಳ್ಳುವುದಾದರೆ ನಿನ್ನ ಮಗನಿಗೆ ಗುಣವಾಗಿ ಬಿಡುತ್ತದೆ. ಸ್ವಾತಿ ನಕ್ಷತ್ರದ ಮಳೆ ಹೊಯ್ದು ಅದು ಒಂದು ಕಪಾಲದಲ್ಲಿ ಶೇಖರವಾಗಿರಬೇಕು. ಆ ನೀರನ್ನು ಕುಡಿಯಲು ಒಂದು ಕಪ್ಪೆ ಅಲ್ಲಿಗೆ ಬರಬೇಕು. ಒಂದು ಹಾವು ಅದನ್ನು ಅಟ್ಟಿಸಿಕೊಂಡು ಬರಬೇಕು. ಹಾವು ಆ ಕಪ್ಪೆಯನ್ನು ಇನ್ನೇನು ಕಚ್ಚಿಬಿಟ್ಟಿತು ಅನ್ನುವಷ್ಟರಲ್ಲಿ ಕಪ್ಪೆ ಕಪಾಲದ ಮೇಲೆ ನೆಗೆಯಬೇಕು. ಹಾವಿನ ವಿಷ ಕಪಾಲದೊಳಕ್ಕೆ ಬೀಳಬೇಕು. ಆ ವಿಷಮಿಶ್ರಿತ ನೀರನ್ನು ತಂದು ನಿನ್ನ ಮಗನಿಗೆ ಸ್ವಲ್ಪ ಕುಡಿಸಬೇಕು ಅಂತ. ಆ ಮನುಷ್ಯ ಅತ್ಯಂತ ವ್ಯಾಕುಲ ಚಿತ್ತದಿಂದ ಆ ಔಷಧಕ್ಕಾಗಿ ಸ್ವಾತಿ ನಕ್ಷತ್ರ ಉದಯಿಸಿದೊಡನೆ ಮನೆ ಬಿಟ್ಟು ಹೊರಟ. ಸ್ವಾತಿ ಮಳೆ ಹೊಯ್ಯಲಾರಂಭಿಸಿತು. ಆತ ತೀವ್ರ ವ್ಯಾಕುಲತೆಯಿಂದ ಭಗವಂತನನ್ನು ಪ್ರಾರ್ಥಿಸಿದ. ಹೇ ಭಗವಂತ, ನನಗೊಂದು ಕಪಾಲವನ್ನು ದೊರಕಿಸಿಕೊಡು ಅಂತ. ಹುಡುಕುತ್ತಾ ಇದ್ದ ಹಾಗೆ
ಮಳೆ ನೀರಿನಿಂದ ತುಂಬಿದ ಒಂದು ಕಪಾಲ ಆತನಿಗೆ ದೊರಕಿತು. ಮತ್ತೆ ಪ್ರಾರ್ಥನೆ ಮಾಡಿದ, ಹೇ ಭಗವಂತ, ನಿನಗೆ ಜಯವಾಗಲಿ, ಈ ಕೆಲಸಕ್ಕೆ ಹಾವು ಮತ್ತು ಕಪ್ಪೆ ಹವಣಿಸಿಕೊಟ್ಟು ಬಿಡು ಅಂತ. ಆತನ ಪ್ರಾರ್ಥನೆ ಅಂಥ ಹೃತ್ಪೂರ್ವಕವಾಗಿದ್ದು ಎಲ್ಲವೂ ಬಂದೊದಗಿ ಬಿಟ್ಟವು. ಕಣ್ಣು ಮುಚ್ಚಿ ಕಣ್ಣು ಬಿಡುವುದರೊಳಗಾಗಿಯೇ ಒಂದು ಹಾವು ಕಪ್ಪೆಯೊಂದನ್ನು ಆ ಕಡೆ ಅಟ್ಟಿಸಿಕೊಂಡು ಬರಲಾರಂಭಿಸಿತು. ಕಪ್ಪೆಯನ್ನು ಕಚ್ಚಲು ಹೋಗಿ ಆ ಹಾವಿನ ವಿಷ ಕಪಾಲದೊಳಗೆ ಬಿದ್ದೇ ಹೋಯಿತು. ಭಗವಂತನಿಗೆ ಶರಣಾಗತನಾಗಿ ಆತನನ್ನು ವ್ಯಾಕುಲ ಚಿತ್ತದಿಂದ ಕರೆದರೆ ಆತ ನಮ್ಮ ಪ್ರಾರ್ಥನೆಯನ್ನು ಕೇಳಿಯೇ ಕೇಳುತ್ತಾನೆ, ಎಲ್ಲವೂ ಸುಗಮವಾಗುವಂತೆ ಮಾಡಿಕೊಡುತ್ತಾನೆ. ಕ್ಯಾಪ್ಟನ್: ಆಹಾ, ಇದು ಎಂಥ ಯುಕ್ತ ದೃಷ್ಟಾಂತ. ಶ್ರೀರಾಮಕೃಷ್ಣರು: ಹೌದು, ಭಗವಂತ ಎಲ್ಲ ಸುಯೋಗಗಳನ್ನೂ ಕಲ್ಪಿಸಿಕೊಟ್ಟು ಬಿಡುತ್ತಾನೆ. ಸಾಧಕ ವಿವಾಹವಾಗದೇ ಇರುವ ಹಾಗೆ ಆತ ಅನುಕೂಲತೆಗಳನ್ನು ಕಲ್ಪಿಸಬಹುದು. ಅದರಿಂದ ಸಾಧಕನಿಗೆ ತನ್ನ ಇಡೀ ಮನಸ್ಸನ್ನೆಲ್ಲ ಭಗವಂತನ ಕಡೆಗೆ ತಿರುಗಿಸಲು ಸಾಧ್ಯವಾಗಿ ಬಿಡುತ್ತದೆ. ಭಗವಂತನ ಕೃಪೆಯಿಂದ ಸಾಧಕನ ಅಣ್ಣ ತಮ್ಮಂದಿರು ಇಡೀ ಕುಟುಂಬದ ಯೋಗಕ್ಷೇಮವನ್ನು ನೋಡಿಕೊಂಡು ಬಿಡಬಹುದು. ಆಗ ಸಾಧಕ ತನ್ನ ಸಂಸಾರದ ವಿಷಯವಾಗಿ ಸ್ವಲ್ಪವೂ ಚಿಂತಿಸಬೇಕಾಗಿರುವುದಿಲ್ಲ. ಆತ ತನ್ನ ಮನಸ್ಸಿನ 100% ಭಗವಂತನಿಗೆ ಅರ್ಪಿಸಿಬಿಡಬಲ್ಲ. ಆದರೆ ಕಾಮಕಾಂಚನವನ್ನು ತ್ಯಾಗ ಮಾಡದ ಹೊರತು ಏನೂ ದೊರೆಯದು. ಅವನ್ನು ತ್ಯಾಗ ಮಾಡಿದ ನಂತರವೇ ಅವಿದ್ಯೆ, ಅಜ್ಞಾನ ನಾಶ ಹೊಂದುತ್ತವೆ. ಲೆನ್ಸಿನ ಮೇಲೆ ಬೀಳುವ ಸೂರ್ಯನ ಕಿರಣಗಳು ಅನೇಕ ವಸ್ತುಗಳನ್ನು ಸುಟ್ಟು ಹಾಕಿಬಿಡಬಲ್ಲವು. ಆದರೆ ಕತ್ತಲೆ ಕೊಠಡಿಗೆ ಅದನ್ನು ತೆಗೆದುಕೊಂಡು ಹೋಗಿ ಇಟ್ಟರೆ ಅಲ್ಲಿ ಅದು ಆ ಫಲ ಕೊಡಲಾರದು. ಲೆನ್ಸನ್ನು ಉಪಯೋಗಿಸಬೇಕಾದರೆ ಕೊಠಡಿಯಿಂದ ಹೊರಕ್ಕೆ ಬಂದು ನಿಲ್ಲಬೇಕು. ಆದರೆ ಕೆಲವರು ಬ್ರಹ್ಮಜ್ಞಾನ ದೊರೆತ ನಂತರವೂ ಸಂಸಾರದಲ್ಲಿ ಇರುವುದುಂಟು. ಕೊಠಡಿಯ ಒಳಗೂ ಹೊರಗೂ ಎಲ್ಲವೂ ಅವರ ಕಣ್ಣಿಗೆ ಕಾಣುತ್ತದೆ. ಭಗವಂತನ ಜ್ಞಾನದ ಬೆಳಕು ಸಂಸಾರದ ಮೇಲೆ ಬೀಳುತ್ತದೆ. ಆ ಬೆಳಕಿನ ಸಹಾಯದಿಂದ ಅವರು ಈ ಸಂಸಾರದಲ್ಲಿ ಒಳ್ಳೆಯದಾವುದು, ಕೆಟ್ಟದ್ದಾವುದು, ನಿತ್ಯವಾವುದು, ಅನಿತ್ಯವಾವುದು ಇವೇ ಮೊದಲಾದವುಗಳನ್ನು ವಿಮರ್ಶಿಸಿ ನೋಡಬಲ್ಲರು. ಅಜ್ಞಾನಿಗಳಾಗಿದ್ದರೂ, ಅಂದರೆ ಭಗವಂತನ ಇರುವಿಕೆಯಲ್ಲಿ ವಿಶ್ವಾಸವಿಲ್ಲದವರಾಗಿದ್ದರೂ, ಯಾರು ಸಂಸಾರ ಆಸಕ್ತರಾಗಿದ್ದಾರೋ ಅವರನ್ನು ನೆಲಮಾಳಿಗೆಯಲ್ಲಿ ವಾಸಿಸುವ ಜನರಿಗೆ ಹೋಲಿಸಬಹುದು. ಅದರಲ್ಲಿರುವ ಕ್ಷೀಣ ಬೆಳಕಿನಿಂದ ಕೇವಲ ಕೊಠಡಿಯ ಒಳಗೆ ಮಾತ್ರ ಅವರು ನೋಡಬಲ್ಲರು. ಆದರೆ ಬ್ರಹ್ಮಜ್ಞಾನವನ್ನು ಪಡೆದ ನಂತರ, ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದ ನಂತರ ಯಾರು ಸಂಸಾರದಲ್ಲಿ ವಾಸಿಸುತ್ತಾರೋ ಅವರನ್ನು ಗ್ಲಾಸಿನ ಮನೆಯಲ್ಲಿ ವಾಸಿಸುವ ಜನರಿಗೆ ಹೋಲಿಸಬಹುದು. ಅವರು ಮನೆಯ ಒಳಗಿರುವುದನ್ನೆಲ್ಲ ಬಹಳ ಸ್ಪಷ್ಟವಾಗಿ ನೋಡಬಲ್ಲರು. ಒಳ್ಳೆಯದಾವುದು, ಕೆಟ್ಟದ್ದಾವುದು, ನಿತ್ಯವಾವುದು, ಅನಿತ್ಯವಾವುದು ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತಿರುತ್ತದೆ. ಭಗವಂತನೊಬ್ಬನೇ ಕರ್ತ, ನಾವೆಲ್ಲರೂ ಆತನ ಯಂತ್ರಗಳು ಮಾತ್ರ. ಆದ್ದರಿಂದ ಜ್ಞಾನಿಗಳೂ ಅಹಂಕಾರ ಪಡುವ ಹಾಗಿಲ್ಲ. ಶಿವಮಹಿಮ್ನ ಸ್ತೋತ್ರವನ್ನು ಯಾರು ಬರೆದರೋ ಆತನಿಗೆ ಸ್ವಲ್ಪ ಅಹಂಕಾರ ಉಂಟಾಗಿತ್ತು. ಆದರೆ ಯಾವಾಗ ಶಿವನ ವಾಹನ ನಂದಿ ತನ್ನ ಬಾಯನ್ನು ತೆರೆದು ತನ್ನ ಹಲ್ಲನ್ನು ತೋರಿಸಿತೋ ಆಗ ಅವನ ಅಹಂಕಾರವೆಲ್ಲ ನುಚ್ಚು ನೂರಾಗಿ ಹೋಯಿತು. ಅದರ ಪ್ರತಿಯೊಂದು ಹಲ್ಲೂ ಒಂದೊಂದು ಮಂತ್ರವಾಗಿ ಕಂಡುಬಂದಿತು. ಇದರ ಇಂಗಿತವೇನು ಎಂಬುದು ನಿನಗೆ ಅರ್ಥವಾಯಿತೇನು? ಈ ಮಂತ್ರಗಳೆಲ್ಲ ಅನಾದಿ ಕಾಲದಿಂದಲೂ ಇದ್ದುಕೊಂಡು ಬಂದಿದ್ದವು. ಗ್ರಂಥಕರ್ತ ಅದನ್ನು ಕೇವಲ ಪ್ರಕಾಶಕ್ಕೆ ತಂದ. ಗುರುಗಿರಿ ಒಳ್ಳೆಯದಲ್ಲ. ಭಗವಂತನ ಆದೇಶವನ್ನು ಪಡೆಯದೆ ಆಚಾರ್ಯನಾಗಲಾರ. ಯಾರು ತನಗೆ ತಾನೇ ಗುರುಗಿರಿಯನ್ನು ಆರೋಪಿಸಿಕೊಳ್ಳುತ್ತಾನೋ ಆತ ಹೀನ ಬುದ್ಧಿಯುಳ್ಳವ. ನೀನು ತಕ್ಕಡಿಯನ್ನು ನೋಡಿಲ್ಲವೇನು? ಅದರ ಹಗುರಾಗಿರುವ ತಟ್ಟೆ ಮೇಲಕ್ಕೆ ಹೋಗುತ್ತದೆ. ಯಾರು ತಾನೇ ಸ್ವತಃ ದೊಡ್ಡಸ್ತಿಕೆಯನ್ನು ಆರೋಪಿಸಿಕೊಳ್ಳುತ್ತಾರೋ ಆತ ಹಲ್ಕಾ ಮನುಷ್ಯ. ಪ್ರತಿಯೊಬ್ಬನಿಗೂ ಗುರು ಆಗಬೇಕೆಂಬ ಇಚ್ಛೆ, ಶಿಷ್ಯ ದೊರೆಯುತ್ತಿಲ್ಲ. ತ್ರೈಲೋಕ್ಯ ಚಿಕ್ಕ ಮಂಚದ ಉತ್ತರ ಅಂಚಿನಲ್ಲಿ ನೆಲದ ಮೇಲೆ ಕುಳಿತಿದ್ದಾನೆ. ಹಾಡಲು ಸಿದ್ಧನಾಗುತ್ತಿದ್ದಾನೆ. ಪರಮಹಂಸರು ಆತನಿಗೆ ಹೇಳುತ್ತಿದ್ದಾರೆ, ಆಹಾ, ನೀನು ಎಷ್ಟು ಇಂಪಾಗಿ ಹಾಡಬಲ್ಲೆ. ತ್ರೈಲೋಕ್ಯ ತಂಬೂರಿಯನ್ನು ಮೀಟುತ್ತಾ ಹಾಡುತ್ತಿದ್ದಾನೆ. ನನ್ನ ಮನವನ್ನು ನಿನಗೆ ಅರ್ಪಿಸುವೆನು ಗುರುವೇ, ಇರುವುದೆಲ್ಲವ ನೀನೆ ಈ ಜಗದಲ್ಲಿ. ನಿನ್ನನೊಬ್ಬನನ್ನೇ ಕಂಡೆ, ಮತ್ತೆ ಯಾರೂ ಇಲ್ಲ. ನನ್ನಾತ್ಮ ಬಂಧು ನೀ ಸರ್ವಾಶ್ರಯ. ನೀನಿರದ ಎಡೆಯಿಲ್ಲ, ಎಲ್ಲರೆದೆಯೊಳು ನೀನೆ. ಪಂಡಿತನೋ ಪಾಮರನೋ ಎಲ್ಲರಲ್ಲೂ, ಸ್ವರ್ಗದಲೋ ನರಕದಲೋ ಕಾಶಿಯಲೋ ಕಾಬದಲೋ ಎಲ್ಲೆಲ್ಲಿಯೂ ನಿನ್ನ ಕಂಡಿರುವೆನು. ನಿನ್ನ ನಾ ನೋಡಿರುವೆ, ಸಂದೇಹವಿನಿತಿಲ್ಲ. ನೀನು ಅನುಪಮನಯ್ಯ ನನ್ನ ಗುರುವೇ. ಭಕ್ತ ಜಾಫರ ನಿಂತು ನುಡಿಯವನು ಕೇಳಯ್ಯ, ಎಲ್ಲೆಲ್ಲಿಯೂ ನಿನಗೆ ತಲೆಬಾಗುವೆ.
ಆತ ಮತ್ತೆ ಹಾಡಿದ, ನೀನೆನ್ನ ಸರ್ವಸ್ವ, ನನ್ನ ಜೀವದ ಜೀವ, ನನ್ನೊಳಗಿನೊಳಗು. ಈ ಹಾಡನ್ನು ಕೇಳಿ ಪರಮಹಂಸರು ಭಾವೋನ್ಮತ್ತರಾಗಿ ಬಿಟ್ಟಿದ್ದಾರೆ. ಹೇಳುತ್ತಿದ್ದಾರೆ, ಆಹಾ ನೀನೇ ನನ್ನ ಸರ್ವಸ್ವ, ಆಹಾ ಆಹಾ. ಹಾಡುವುದು ಮುಗಿಯಿತು. ಗಂಟೆ ಸಾಯಂಕಾಲ 6 ಆಗಿದೆ. ಪರಮಹಂಸರು ದೇವದಾರು ವೃಕ್ಷಗಳ ಕಡೆಗೆ ಹೋಗುತ್ತಿದ್ದಾರೆ. ಮಾಸ್ಟರ್ ಅವರನ್ನು ಹಿಂಬಾಲಿಸುತ್ತಿದ್ದಾನೆ. ಪರಮಹಂಸರು ನಗುತ್ತಾ ಮಾತುಕತೆ ಆಡುತ್ತಾ ಹೆಜ್ಜೆ ಹಾಕುತ್ತಿದ್ದಾರೆ. ಅವರು ಹಠಾತ್ತಾಗಿ ಮಾಸ್ಟರಿಗೆ ಕೇಳಿದರು, ನೀನು ಏಕೆ ಫಲಾಹಾರ ತಿನ್ನಲಿಲ್ಲ? ಅವರೂ ತಿನ್ನಲಿಲ್ಲವಲ್ಲ, ಏಕೆ ಅಂತ. ಭಕ್ತರಿಗೆ ಪ್ರಸಾದ ಕೊಡಲು ಅವರು ಬಹಳ ಆಕಾಂಕ್ಷಿತರಾಗಿದ್ದರು. ಪರಮಹಂಸರು ಸಾಯಂಕಾಲವಾದ ಮೇಲೆ ಕಲ್ಕತ್ತಕ್ಕೆ ಹೋಗುವ ಸಂಭವವಿದೆ. ದೇವದಾರು ವೃಕ್ಷಗಳ ಕಡೆಯಿಂದ ಹಿಂದಿರುಗಿ ಬರುತ್ತಿರುವಾಗ ಮಾಸ್ಟರಿಗೆ ಹೇಳುತ್ತಿದ್ದಾರೆ, ಯಾರ ಗಾಡಿಯಲ್ಲಿ ಕಲ್ಕತ್ತಕ್ಕೆ ಹೋಗುವುದು ಎಂದು ಯೋಚಿಸುತ್ತಿದ್ದೇನೆ. ಸಾಯಂಕಾಲವಾಗಿದೆ. ಪರಮಹಂಸರ ಕೊಠಡಿಗೆ ದೀಪ ಹಚ್ಚಿ ಧೂಪ ಹಾಕಿದ್ದಾರೆ. ದೇವಾಲಯಗಳಿಗೆಲ್ಲ ಮತ್ತು ಉಳಿದ ಕಟ್ಟಡಗಳಿಗೆಲ್ಲ ದೀಪ ಹಚ್ಚಿದ್ದಾರೆ. ನಹಬತ್ ಖಾನೆಯಿಂದ ವಾದ್ಯಘೋಷ ಕೇಳಿಬರುತ್ತಿದೆ. ದೇವಾಲಯಗಳಲ್ಲಿ ಇನ್ನೇನು ಮಂಗಳಾರತಿ ಆರಂಭವಾಗುವುದರಲ್ಲಿದೆ. ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ. ದೇವದೇವಿಯರ ನಾಮಜಪ ಮಾಡಿದ ನಂತರ ಭಗವತಿಯ ಧ್ಯಾನ ಮಾಡುತ್ತಿದ್ದಾರೆ. ಮಂಗಳಾರತಿ ಮುಗಿಯಿತು. ಸ್ವಲ್ಪ ಹೊತ್ತಾದ ಮೇಲೆ ಪರಮಹಂಸರು ತಮ್ಮ ಕೊಠಡಿಯಲ್ಲಿ ಅಡ್ಡಾಡುತ್ತಾ ಆಗಾಗ ಭಕ್ತರೊಡನೆ ಒಂದೆರಡು ಮಾತು ಆಡುತ್ತಿದ್ದಾರೆ. ತಾವು ಕಲ್ಕತ್ತಕ್ಕೆ ಹೋಗುವುದರ ಸಂಬಂಧವಾಗಿ ಮಾಸ್ಟರೊಡನೆ ಮಾತುಕತೆಯಾಡುತ್ತಿದ್ದಾರೆ. ಆ ಸಮಯಕ್ಕೆ ಸರಿಯಾಗಿ ಶರಶ್ಚಂದ್ರ ಮತ್ತು ನರೇಂದ್ರ ಒಬ್ಬಿಬ್ಬರು ಭಕ್ತರೊಡನೆ ಅಲ್ಲಿಗೆ ಬಂದರು. ಅವರೆಲ್ಲರೂ ಪರಮಹಂಸರಿಗೆ ಪ್ರಣಾಮ ಮಾಡಿದರು. ನರೇಂದ್ರನನ್ನು ನೋಡಿದೊಡನೆಯೇ ಪರಮಹಂಸರ ಪ್ರೀತಿ ಉಕ್ಕಿ ಹರಿಯಲಾರಂಭಿಸಿತು. ಚಿಕ್ಕ ಮಕ್ಕಳನ್ನು ಮುದ್ದಿಸುವ ರೀತಿಯಲ್ಲಿ ಪರಮಹಂಸರು ನರೇಂದ್ರನ ಗಲ್ಲವನ್ನು ಮುಟ್ಟಿ ಪ್ರೇಮಮಯ ಕಂಠದಿಂದ ಹೇಳಿದರು, ಆಹಾ ಬಂದೆಯಾ. ಪರಮಹಂಸರು ಗಂಗಾ ನದಿ ಕಡೆ ನೋಡುತ್ತಾ ಕೊಠಡಿಯಲ್ಲಿ ನಿಂತಿದ್ದಾರೆ. ನರೇಂದ್ರ ಮತ್ತು ಆತನ ಸ್ನೇಹಿತರು ಪೂರ್ವಾಭಿಮುಖರಾಗಿ ನಿಂತು ಅವರೊಡನೆ ಮಾತುಕತೆಯಾಡುತ್ತಿದ್ದಾರೆ. ಪರಮಹಂಸರು ಮಾಸ್ಟರ್ ಕಡೆಗೆ ತಿರುಗಿ ಹೇಳುತ್ತಿದ್ದಾರೆ, ನರೇಂದ್ರ ಬಂದಿದ್ದಾನೆ. ಈಗ ನಾನು ಕಲ್ಕತ್ತಕ್ಕೆ ಹೇಗೆ ಹೊರಡಲಿ? ಜನರ ಕೈಯಲ್ಲಿ ಹೇಳಿ ಕಳುಹಿಸಿ ಆತನನ್ನು ಕರೆಯಿಸಿದ್ದೇನೆ. ಆದ್ದರಿಂದ ಈಗ ನಾನು ಕಲ್ಕತ್ತಕ್ಕೆ ಹೇಗೆ ಹೋಗಲಿ? ನಿನ್ನ ಸಲಹೆ ಏನು ಅಂತ. ಮಾಸ್ಟರ್ ತಮ್ಮ ಚಿತ್ತ, ಹಾಗಾದರೆ ಇಂದು ಹೋಗುವುದು ಬೇಡ. ಶ್ರೀರಾಮಕೃಷ್ಣರು, ಒಳ್ಳೆಯದು, ಗಾಡಿಯನ್ನೂ ದೋಣಿಯನ್ನೂ ಮಾಡಿಕೊಂಡು ನಾಳೆ ಹೋಗೋಣ. ಭಕ್ತರಿಗೆ, ಆಗಲೇ ರಾತ್ರಿಯಾಗಿ ಬಿಟ್ಟಿದೆ, ನೀವು ಹೋಗಿ ಬನ್ನಿ. ಭಕ್ತರೆಲ್ಲರೂ ಪರಮಹಂಸರಿಗೆ ಪ್ರಣಾಮ ಮಾಡಿ ಅವರಿಂದ ಬೀಳ್ಕೊಂಡರು. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ.